ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಶುಭೋದಯ. ಏನಪ್ಪ ಇದು ನನ್ನ ಮಗ ಇಷ್ಟು ಬೆಳಗ್ಗೆ ಎದ್ದು ಯೋಗ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡಿದ್ದೀರಾ? ಎಸ್, ಹೌದು. ಇವತ್ತು ಯೋಗ ಡೇ ಆಗಿರೋದ್ರಿಂದ ಬೆಳಗ್ಗೆ ಒಂದು 7:30ಗೆಲ್ಲ ಅವನಿಗೆ ಎತ್ತಿದ್ದಾನೆ. ಇವತ್ತು ಇನ್ನೇನೆ ಹೇಳಿದ್ದೆ, ಚಿರು ನಾಳೆ ಯೋಗ ಇದೆ, ಎದ್ದ ರೆಕಾರ್ಡ್ ಮಾಡ್ತೀನಿ ಅಂತ ಹೇಳಿದ್ದೆ ನಾನು. ಸೊ ಅವ್ನು ಅದೇ ನೆನಪಲ್ಲಿ ಇಟ್ಕೊಂಡು ಬೆಳಗ್ಗೆ ಎದ್ದ, ಚಿರು ಯೋಗ ಮಾಡುವಂತೆ ಅಂತ ಒಂದೇ ಮಾತಿಗೆ ಹೇಳಿದ್ದಕ್ಕೆ ಬೇಗ ಎದ್ದಿದ್ದಾನೆ ಅವನು. ನಿಧಾನವಾಗಿ ಎಬ್ಬರಿಸಿ ಮುಖ ತೊಳಸಿ ಒಂದು ಲೋಟ ನೀರು ಕೊಟ್ಟು, ಸರಿಯಪ್ಪ ಮಾಡು, ರೆಕಾರ್ಡ್ ಮಾಡ್ತೀನಿ ಅಂತ ಹೇಳಿ ನೋಡಿದ್ರೆ ಪೊಸಿಷನಲ್ಲಿ ನಿಂತ್ಕೊಂಡಿದ್ದಾನೆ. ಸರಿ ಅಂತೇಳಿ ಹಿಂದೆ ಇಂಟ್ರೊಡಕ್ಷನ್ ಕೊಡ್ತಾ ಅವನು ಕ್ಯಾಮ್ರಾ ಮುಂದೆ ಎಕ್ಸಸೈಸ್ ಮಾಡ್ತಾ ಇದ್ದ. ಅದರಲ್ಲೂ ಅವನು ತುಂಟಾಟ ಎಲ್ಲ ಮಾಡಿಕೊಂಡೇ ಎಕ್ಸಸೈಸ್ ಮಾಡ್ತಾ ಇದ್ದಾನೆ. ಒಂದು 10 ನಿಮಿಷ ರೆಕಾರ್ಡ್ ಮಾಡಿದೆ ಅಷ್ಟೇ. ಆಮೇಲೆ ಅಮ್ಮ ಸಾಕು ಅಮ್ಮ ಅಂತ ಅಂದ. ಸರಿ ಅಂತೇಳಿ ಸ್ಟಾಪ್ ಮಾಡಿ, ಅವನಿಗೆ ನಿನ್ನೆಲ್ಲ ಯಾಕೋ ಕೆಮ್ತಾ ಇದ್ದವನು ಸ್ವಲ್ಪ. ಅದಕ್ಕೆ ನಾನೇನು ಮಾಡಿದೆ, ಒಂದು ಗ್ಲಾಸ್ ಬಿಸಿನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಕೊಟ್ಟೆ, ಬಾಯಿ ತೊಗೊಂಬಾರಪ್ಪ ಅಂಥೇಳಿ. ತೊಳ್ಕೊಂಡು ಬಂದ. ಹಾಗೆ ಕಿವಿ ಫ್ರೂಟ್ ಇತ್ತು, ಪೀಲ್ ಮಾಡಿಕೊಟ್ಟೆ, ತಿಂತಾ ಇದ್ದಾನೆ. ತಿಂದು ಅವ್ರ ಅಪ್ಪನ ಜೊತೆಗೆ ಹೋದರು. ಅವ್ರ ಅಪ್ಪಾಜಿ ಬಂದು ಬೆಳಗ್ಗೆನ ಒಂದು 5:30ಗೆಲ್ಲ ಎದ್ದು ಅವರು ಫ್ರೆಶ್ ಅಪ್ ಆಗಿ ಕ್ರಿಕೆಟ್ ಆಡೋಕ್ಕೆ ಹೋಗ್ತಾರೆ. ಅವರು ಪ್ಲೇಗ್ರೌಂಡಿಗೆ ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ. ಸೊ ಹಂಗಾಗಿ ಅವನ ಜೊತೆಗೆ ಹೋಗಿದ್ದಾರೆ. ಇನ್ನು ಯೋಗ ವಿಚಾರಕ್ಕೆ ಬರೋಣ. ಯೋಗವು ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಆಚರಿಸುತ್ತೇವೆ. ಯೋಗವು ಭಾರತೀಯ ಮೊದಲ 6,000 ವರ್ಷ ಹಳೆಯದಾದ ಭೌತಿಕ, ಮಾನಸಿಕ, ಆಧ್ಯಾತ್ಮಿಕ ಅಭ್ಯಾಸವಾಗಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಗ ದಿನವನ್ನು ಪ್ರಸ್ತುತಪಡಿಸಿದ್ದಾರೆ. ಯೋಗವು ನಮ್ಮ ದೇಹದ ಮೇಲೆ ಮತ್ತು ಮನಸ್ಸಿನ ನಿಯಂತ್ರಣ ಸಾಧಿಸಲು ಸಹಾಯ ಮಾಡುತ್ತದೆ. ಯೋಗವು ಮನಸ್ಸು ಮತ್ತು ದೇಹವನ್ನು ಸಂಪರ್ಕಿಸುವ ಪ್ರಾಚೀನ ಕಲೆ ಇದೆ. ನಮ್ಮ ದೇಹವನ್ನು ದಂಡಿಸುವುದರಿಂದ ನಮಗೆ ಯೋಗದ ಮಹತ್ವ ಅರ್ಥವಾಗುತ್ತದೆ. ಯೋಗ ಮಾಡುವುದರಿಂದ ಆರೋಗ್ಯ ಚೆನ್ನಾಗಿ ಇರುತ್ತದೆ. ಹಾಗೆ ಒಳ್ಳೆ ಫ್ರೂಟ್ಸು, ಕಾಳು, ಸೊಪ್ಪು, ತರಕಾರಿ, ಹಾಗೆ ಇದೆಲ್ಲದರೂ ತಿನ್ನೋದ್ರಿಂದನೂ ನಮಗೆ ಬಾಡಿ ತುಂಬ ಗಟ್ಟಿಮುಟ್ಟಾಗಿ ಇರುತ್ತದೆ. ಆಗಿನ ಕಾಲದವರೆಲ್ಲ ಒಳ್ಳೆ ಫುಡ್ಡು ತಿಂದ್ಕೊಂಡು 80 ವರ್ಷ, 90 ವರ್ಷ, 100 ವರ್ಷ ಎಲ್ಲ ಬದುಕಿದ್ದಾರೆ. ಈಗಿನ ಕಾಲದವ್ರು ಎಲ್ಲಿ ಪಿಜ್ಜಾ, ಬರ್ಗರು ಎಲ್ಲ ತಿಂದ್ಕೊಂಡು 40 ವರ್ಷ, 50 ವರ್ಷಕ್ಕೆಲ್ಲ ಹಾರ್ಟ್ ಫೇಲಾಗಿ ಆಮೇಲೆ ಅಷ್ಟೇ. ಸೊ ದಯವಿಟ್ಟು ನಿಮ್ಮ ಹೆಲ್ತು, ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಮ್ಮ ಮನೆ ದೇವರ ತಿರುಪತಿ ಶ್ರೀನಿವಾಸ ದೇವರ ವಾರ ಆಗಿದೆ. ಸೊ ಹಂಗಾಗಿ ಬೆಳಗ್ಗೆ ಬೇಗ ಎದ್ದು ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು, ಕಸ ಹೊಡೆದು, ನೆಲ ಒರೆಸಿ, ಸ್ನಾನಕ್ಕೆ ಹೋಗಿ ಬಂದು ಸೀದಾ ದೇವ್ರ ಕೋಣಕ್ಕೆ ಬಂದು ಮೊದಲಿಗೆ ನಮ್ಮ ಫೋಟೋ ಎಲ್ಲ ಹೊರಗಡೆ ಇಡ್ತಾಯಿದ್ದೀನಿ. ಫೋಟೋ, ವಿಗ್ರಹ, ಪೂಜೆ ಸಾಮಾನು ಏನಿದೆಯೋ ಅದೆಲ್ಲ ಹೊರಗಡೆ ಇಟ್ಟು ದೇವ್ರ ಕೋಣೆನ ಕ್ಲೀನ್ ಮಾಡಿಕೊಂಡು, ಆಮೇಲೆ ಫೋಟೋ ಎಲ್ಲ ತೊಗೊಂಬಂದು ಫೋಟೋ ಎಲ್ಲ ಒರೆಸಿ ಕೆಳಗಡೆ ಏನು ಐಟಮ್ ಇಟ್ಟಿರ್ತೀವೋ ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿಡ್ತೀನಿ. ಊದಿನ ಕಡ್ಡಿ ಆಗಿರ್ಬೋದು, ಕರ್ಪೂರ ಆಗಿರ್ಬೋದು, ಪೂಜೆ ಸಾಮಾನು ಏನಿದೆಯೋ ಅದೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ನಮಗೆ ತಗೊಳೋದಕ್ಕೆ ಈಸಿ ಆಗುತ್ತೆ. ಫೋಟೋಗಳೆಲ್ಲ ಒರೆಸ್ಕೊಂಡು ಬೊಟ್ಟಿಡ್ತಾಯಿದ್ದೀನಿ. ಫಸ್ಟಿಗೆ ಫೋಟೋಗಳೆಲ್ಲ ಒರೆಸ್ಕೊಂಡು ಬೊಟ್ಟಿಟ್ಕೊಳ್ತೀನಿ. ಮತ್ತು ಕಳಸ ಇಡೋಕ್ಕೂ, ನನಗೆ ವಿಗ್ರಹ ಒರೆಸಿಡೋದಕ್ಕೂ ನನಗೆಲ್ಲ ಸ್ಪೇಸ್ ಆಗುತ್ತೆ. ಆಮೇಲೆ ವಿಗ್ರಹಗಳೆಲ್ಲ ತೊಳ್ಕೊಂಡು ಬಂದು ಒಂದು ಕಾಟನ್ ಟವಲ್ ತೊಗೊಂಡು ಎಲ್ಲ ಒರೆಸ್ಕೊತೀನಿ. ಒರೆಸ್ಕೊಂಡಿಲ್ಲ ಅಂತಂದರೆ ಹಂಗೆ ನೀರಿಂದೆಲ್ಲ ಹಂಗೆ ಮಾರ್ಕ್ ಉಳಿದ್ಬಿಡುತ್ತೆ. ಸೊ ಹಂಗಾಗಿ ನೀಟಾಗಿ ಎಲ್ಲ ಒರೆಸ್ಕೋಬೇಕು. ಒಂದು ಬೌಲಿಗೆ ಅರಿಶಿನ, ಇನ್ನೊಂದು ಬೌಲಿಗೆ ಕುಂಕುಮ, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಿಂಗೆ ಬೆರಳಲ್ಲಿ ತೊಗೊಂಡ್ರೆ ಬೆರಳಲ್ಲೇ ಇರಬೇಕು, ಕೆಳಗಡೆ ತೊಟ್ಟಿಕ್ಬಾರ್ದು. ಆ ಥರ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಮಿಕ್ಸ್ ಮಾಡಿಕೊಂಡು ದೇವರಿಗೆ ಇಡ್ಬೋದು. ಇಟ್ಟರೆ ನೀಟಾಗಿ ಕೆಳಗಡೆ ಸೋರ್ದಂಗೆ ನೀಟಾಗಿ ಹಂಗೆ ಕುಂಕುಮ ಇರುತ್ತೆ. ಇನ್ನು ರಾಘವೇಂದ್ರ ಸ್ವಾಮಿಗೆ ನಾನು ರೆಡಿಮೇಡ್ ಇರೋ ಅಂಥದ್ದು ಒಂದು ಗಂಧದ್ದು ಬಾಕ್ಸ್ ತೊಗೊಂಬಂದು ಇಟ್ಕೊಂಡಿರ್ತೀನಿ. ಅದನ್ನು ಒಂದು ಸ್ವಲ್ಪ ತೊಗೊಂಡು, ಅದೊಂದಕ್ಕೆ ಅಲ್ವಾ ಇಡೋದು ಅಂತೇಳಿ ಒಂದು ಸ್ವಲ್ಪ ತೊಗೊಂಡು ಅಂಗೈಯಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದೊಂಥರ ಜೆಲಿ ಟೈಪ್ ಥರ ಆಗಿರುತ್ತೆ. ಸ್ವಲ್ಪ ಅಂಗೈಯಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೇವ್ರಿಗೆ ಇಡ್ತಾಯಿದ್ದೀನಿ. ಹಾಗೆ ನಾವು ಕೂಡ ಇಟ್ಕೊಂಡ್ವಿ. ಹಾಗೆ ಕಳಸ ಇಡೋದಕ್ಕೆ ಒಂದು ಬೌಲಲ್ಲಿ ಅಕ್ಕಿ ಹಾಕ್ಕೊಂಡು, ಆಮೇಲೆ ಕಳಸದ ಚೊಂಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ತುಂಬಿದ ಕೊಡದೊಳಗೆ ನೀರು ಹಾಕಿ
1 ರೂಪಾಯಿ ಕಾಯಿನು, ಅರಿಶಿನ ಕುಂಕುಮ ಮತ್ತು ಸ್ವಲ್ಪ ಗೋಗಂಜು ಎಲ್ಲ ಹಾಕಿ ಎಲೆನ ಇಡಬೇಕು. ಇಡೋಕ್ಕೂ ಮುಂಚೆ 5 ಎಲೆನ ತೊಗೊಂಡು ನೀಟಾಗಿ ತೊಳ್ಕೊಂಡು ಬರಬೇಕು. ತೊಳ್ಕೊಬಂದು ಇಟ್ಟು ಆಮೇಲೆ ಕಳ್ಸದ ಕಾಯಿ ಏನಿದೆಯೋ ಅದು ಅಮಾವಾಸ್ಯೆಗೆ ಒಂದ್ಸತಿ ಹುಣ್ಮೆಗೆ ಒಂದ್ಸತಿ ಚೇಂಜ್ ಮಾಡೋರು ಮಾಡ್ತಾರೆ. ನಾವು ಅಮಾವಾಸ್ಯೆಗೆ ಮಾತ್ರ ಚೇಂಜ್ ಮಾಡ್ತೀವಿ. ಇವಾಗೇನು ಅಮಾವಾಸ್ಯೆ ಇಲ್ವಲ್ಲ, ನಾವು ಚೇಂಜ್ ಮಾಡೋದಿಲ್ಲ, ಬರೀ ಎಲೆ ಮಾತ್ರ ಚೇಂಜ್ ಮಾಡ್ತಾಯಿದ್ದೀನಿ ಅಷ್ಟೇ. ಕಾಯಿ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಅರ್ಧ ಡಜನ್ ಬಳೆ ಇಡ್ತೀನಿ. ಸೇಮ್ ಮುತ್ತೈದಾಗೆಲ್ಲ ನಾವು ಏನು ಮಾಡ್ತೀವೋ ಅದೇ ಥರನೇ ನಾನು ಮಾಡೋದು. ಅರಿಶಿನ ಕುಂಕುಮ ಇಟ್ಟು ಬಳೆ ಇಟ್ಟು ಹೂವು ಎಲ್ಲ ಇಟ್ಟು ನಾನು ಪೂಜೆ ಮಾಡ್ತೀನಿ ಕಳ್ಸೋಕ್ಕೆ. ನೋಡ್ಕೊಂಡು ಬನ್ನಿ ನಾನು ಏನೆಲ್ಲ ಮಾಡ್ತೀನಿ ಅಂತ, ಆಮೇಲೆ ಸಿಗ್ತೀನಿ.
ಪಕ್ಷ ದೀಪಕ್ಕೂ ಬೊಟ್ಟಿಡ್ತಾ ಇದ್ದೀನಿ. ಹಾಗೆ ಇನ್ನೆರಡು ದೀಪಕ್ಕೂ ಬೊಟ್ಟಿಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರೊಳಗೆ ನಮ್ಮ ಮನೆಯವ್ರು ಬಂದರು. ಹಾಗೆ ಚಿರುನೂ ಬಂದ. ಅವರು ಸ್ನಾನ ಮಾಡ್ಕೊಂಡು ಬಂದರು. ಪೂಜೆ ಮಾಡೋಣ, ಹೆಲ್ಪ್ ಮಾಡೋಣ ಅಂತೇಳಿ. ನಮ್ಮ ಚಿರು ಸ್ನಾನ ಮಾಡು ಅಂತಂದರೆ ಇಲ್ಲಮ್ಮ ನಾನಿನ್ನೂ ಆಮೇಲೆ ಮಾಡ್ತೀನಿ ಅಂತ ಹೇಳ್ದ. ಸರಿ ಬಿಡಪ್ಪ ಅಂತೇಳಿ ಸುಮ್ಮನಾದ್ವಿ. ತುಂಬ ಅಂದರೆ ತುಂಬ ತೀಡಿಕೆ ಆಗಿಬಿಟ್ಟಿದ್ದಾನೆ. ಮನೆಯಲ್ಲೆಲ್ಲ ಒಂದು 5 ನಿಮಿಷ ಕುತ್ಕೊಳಲ್ಲ. ಇಲ್ಲಿ ಎಲ್ಲ ಸಿದ್ಗೋದು, ನೋಡೋದು, ಅಡ್ಡಾಡೋದು ಈ ಥರ ಎಲ್ಲ ಮಾಡ್ತಾನೆ. ನಾವು ಮೇಲಿರೋದ್ರಿಂದ ನಮಗೆ ತುಂಬ ಭಯ ಆಗಿಬಿಡುತ್ತೆ. ನಮಗೆ ಎಲ್ಲಿ ಕಂಬಿನಲ್ಲಿ ಹತ್ತು ಬಿಡ್ತಾನೆ, ಬಾಲ್ಕನಿನಲ್ಲೆಲ್ಲ ಹತ್ತು ಬಿಡ್ತಾನೆ, ಎಲ್ಲಿ ಇದು ಮಾಡ್ತಾನೆ ಅಂತೇಳಿ ತುಂಬಾ ಭಯ ಆಗುತ್ತೆ. ಸ್ಕೂಲಲ್ಲಿ ಅಷ್ಟೇ ಅವರು ಮೇಡಮ್ ಹೇಳ್ತಾರೆ ನಮಗೆ, ಎಲ್ಲರಿಗೂ ಹೇಳ್ಕೊಡ್ತಿರ್ಬೇಕಾದ್ರೆ ಇವನು ಹೇಳೋದಿಲ್ಲ, ಇವನೇ ಸಪ್ರೇಟಾಗಿ ಹೇಳ್ತಾನೆ ಮತ್ತು ಅದು ಕರೆಕ್ಟಾಗಿ ಹೇಳ್ತಾನೆ. ಯಾರಿಗೂ ಮಾತಾಡೋಕ್ಕೆ ಬಿಡೋದಿಲ್ಲ ಇವನು. ಮಾತಾಡ್ತಿರ್ಬೇಕಾದ್ರೆ ಯಾರೂ ಕೂಡ ಸೆಂಟ್ರಲ್ಲಿ ಬಾಯಿ ಹಾಕಬಾರ್ದು. ಆದರೆ ಎಲ್ಲರೂ ಮಾತಾಡ್ತಿರ್ಬೇಕಾದ್ರೆ ಇವನು ಮಾತ್ರ ಸೈಲೆಂಟಾಗಿದ್ದು ಕೇಳಿಸ್ಕೊಳಲ್ಲ. ಇವನೇ ಸೆಂಟ್ರಲ್ಲೆಲ್ಲ ಮಾತಾಡ್ತಾನೆ. ಇವನು ಹೆಂಗೆ ಅಂತಂದರೆ ಈ ಗೂಗ್ಲಿ ಫಿಲಮ್ನಾಗೆ ಯಶ್ ಅವರು ಇದ್ದಾರಲ್ಲ, ಆ ಥರ ಇವನು ಎಲ್ಲರೂ ಇದ್ದಂಗೆ ಮರ್ಯಾದೆ ಕೊಡೋದಿಲ್ಲ, ಯಾರೂ ಇಲ್ದಂಗೆ ಮರ್ಯಾದೆ ಕೊಡ್ತಾನೆ. ಹಂಗೆ ಗುಡ್ ಮಾರ್ನಿಂಗ್ ಹೇಳು ಅಂತಂದರೆ ಹೇಳಲ್ಲ, ಇಬ್ಬರು ಹೇಳಲ್ಲ ಅಂತೇಳಿ ಸುಮ್ಮನಾದರೆ ಇವನು ಗುಡ್ ಮಾರ್ನಿಂಗ್ ಹೇಳಿ ಒಳಗಡೆ ಬರ್ತಾನೆ. ಇನ್ನು ಅಂಗನವಾಡಿಗೆ ಹೋಗಿ 2 ತಿಂಗಳಾಗಿದೆ ಅಷ್ಟೇ. ಅಷ್ಟಕ್ಕೇ ಎಲ್ಲದನ್ನು ಕಲ್ತಿರೋ ಥರ ಎಲ್ಲರಿಗೂ ಮಕ್ಕಳಿಗೆಲ್ಲ ಕೂರಿಸ್ಕೊಂಡು ಇವನು ಹೇಳ್ಕೊಟ್ಟಿದ್ದನ್ನು ಅವ್ರಿಗೆ ಹೇಳಬೇಕು ಅನ್ನೋ ಅಷ್ಟು ಇದು ಮಾಡ್ತಾನೆ ಇವನು. ಅಷ್ಟು ತರಲೆ ಮಾಡ್ತಾನೆ. ಸ್ಕೂಲಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಂಗೆ ಕಣಪ್ಪ ಅಂತೆಲ್ಲ ಹೇಳ್ತಿರ್ತಾರೆ. ನಮಗೊಂಥರ ಖುಷಿ ಆಗುತ್ತೆ. ಈ ವಯಸ್ಸಿಗೆ 4 ಇಯರ್ಸಿಗೆ ಇಷ್ಟೊಂದೆಲ್ಲ ಆ್ಯಕ್ಟಿವ್ ಆಗಿದೆಯಲ್ಲ, ಇಷ್ಟೊಂದೆಲ್ಲ ಕಲಿತಾ ಇದೆಯಲ್ಲ, ಇಷ್ಟೊಂದೆಲ್ಲ ಚೇಂಜಸ್ ಕಾಣ್ತಾ ಇದೆಯಲ್ಲ ಅಂತೇಳಿ ತುಂಬ ಖುಷಿ ಆಗುತ್ತೆ.
ಟಿಫನಿಗೆ ರೆಡಿ ಮಾಡ್ತಾಯಿದ್ದೀನಿ. ಟಿಫನ್ ಬಂದು ರಾಗಿ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ, ಇದು ಕಾಯಿ ಚಟ್ನಿ. ನೀವು ನೋಡ್ತಾ ಇರ್ಬೋದು ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಎಷ್ಟು ಚೆನ್ನಾಗಿ ರೌಂಡಾಗಿ ಶೇಪ್ ಬರ್ತಾಯಿದೆ. ಮಾಡೋದು ಈಸಿನೇ. ಒಂದು ಬಾಣಲಿಗೆ ಒಂದು ಸ್ವಲ್ಪ ನೀರು, 1 ಲೋಟ ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರಾಗಿ ಹಿಟ್ಟು ಹಾಕ್ಕೊಂಡು 1 ಕಪ್ಪಷ್ಟು ರಾಗಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ರಿ. ಸ್ವಲ್ಪನೂ ಲಮ್ಸ್ ಇರಬಾರ್ದು. ಚೆನ್ನಾಗಿ ಕಲಿಸ್ಕೊಂಡು ಸ್ಟವ್ ಅಂಟಿಸಿ. ಒಂದು ಸ್ವಲ್ಪ ಗಂಜಿ ಥರ ಆಗುತ್ತೆ, ಇಲ್ಲಾಂದರೆ ಮುದ್ದೆ ಥರ ಆಗುತ್ತೆ. ಅವಾಗ ಇಳಿಸ್ಕೊಂಡು ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟು ಥರ ನಾದ್ಕೊಂಡು ಸಣ್ಣ ಉಂಡೆ ಥರ ಮಾಡಿಟ್ಕೊಂಡು ಎಲ್ಲವನ್ನೂ ಆಮೇಲೆ ಒಂದೊಂದೇ ಈ ಥರ ತಟ್ಟಿ ಹಾಗೆ ತವ ಮೇಲೆ ಹಾಕ್ಕೊಂಡು ಸ್ವಲ್ಪ ಬೆಂದಿದೆ ಅನ್ನುವಾಗ ಹಿಂದೆ ಮುಂದೆ ತಿರುಗಿಸಿ ನೀರು ಹಚ್ಕೊತಾರೆ. ನಾನಿಲ್ಲಿ ತುಪ್ಪ ಹಚ್ಕೊಂಡಿದ್ದೀನಿ. ಇನ್ನು ಬೆಂಡೆಕಾಯಿ ಪಲ್ಯಗೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಆಮೇಲೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ ಹಾಕಿ ಚೆನ್ನಾಗಿ ಮೆತ್ತಗೆ ಬೇಯಬೇಕು. ಬೆಂದಾದ್ಮೇಲೆ ಬೆಂಡೆಕಾಯಿ ಹಾಕ್ಕೊಂಡು ಅದಕ್ಕೇನು ಸ್ವಲ್ಪ ಉಪ್ಪು ಮತ್ತು ಟರ್ಮರಿಕ್ ಪೌಡರು, ಚಿಲ್ಲಿ ಪೌಡರು, ಆಮೇಲೆ ಗರಂ ಮಸಾಲ ಪೌಡರು, ಸಾಂಬಾರು ಪೌಡರು ಸ್ವಲ್ಪ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆಗಿರುತ್ತೆ ಅದು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇನ್ನು ಮಾಮೂಲಿ ಕಡಲೆಕಾಯಿ ಚಟ್ನಿ ಲಾಸ್ಟ್ ವಿಡಿಯೋದೆಲ್ಲ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ ಒಂದು ಸರಿ. ನೋಡಿ ಥರ ರೊಟ್ಟಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಫೋಲ್ಡ್ ಆಗುತ್ತೆ. ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಈ ವಿಡಿಯೋ ನೋಡಿಕೊಂಡು ರೆಸಿಪಿ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಈ ಒಂದು ವಿಡಿಯೋನ ನೀವು ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪು, ರಿಲೇಟಿವ್ಸ್ ಎಲ್ಲದಕ್ಕೂ ಶೇರ್ ಮಾಡಿ. ನಮಗೂ ತುಂಬ ಹೆಲ್ಪ್ ಆಗುತ್ತೆ, ನಿಮಗೂ ತುಂಬ ಹೆಲ್ಪ್ ಆಗುತ್ತೆ. ವಿಡಿಯೋ ನೋಡ್ತಾ ನೀವು ಒಂದು ಸ್ವಲ್ಪ ಕಲಿಬೋದು. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ಅರುಣ್ ಸಿಂಧು 5391ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ಬೇಗನೆ ಬರುತ್ತೆ. ಹೆಲ್ದಿ ಫುಡ್ ತಿನ್ನಿ, ಹೆಲ್ದಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.